ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಕೊಬ್ಬರಿ ಮಿಠಾಯಿ ಅಥವಾ ಕೊಕೊನಟ್ ಬರ್ಫಿನ ಮಾಡ್ತಾಯಿದ್ದೀನಿ. ಇದೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು 2 ಕಪ್ಪಷ್ಟು ಬಲ್ತಿರೋ ಕಾಯಿ ತುರಿನ ತೊಗೊಂಡಿದ್ದೀನಿ ಮತ್ತು 2 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು 4 ರಿಂದ 5 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಬೇಕಾಗುತ್ತೆ. ಇವಾಗ ಒಂದು ದಪ್ಪನೆ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ನಾನು ಸಕ್ಕರೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತೆಳುವಾಗಿರೋ ಪಾತ್ರೆ ಆದರೆ ಬೇಗ ಸೀದ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರೋಲ್ಲ. ಅದರಿಂದಾಗಿ ದಪ್ಪ ಪಾತ್ರೆ ತೊಗೊಬೇಕಾಗುತ್ತೆ. ಮತ್ತು ಕಾಯಿನೂ ಅಷ್ಟೇ, ಬಲ್ತಿರೋ ಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಳೆ ಕಾಯಲ್ಲಿ ಚೆನ್ನಾಗಿ ಬರಲ್ಲ ಕೊಬ್ಬರಿ ಮಿಠಾಯಿ ಬರೋದೇನೇ ಇಲ್ಲ. ಮತ್ತು ನೀವು ತುರಿದಿಟ್ಕೊಂಡಿರೋ ಸಣ್ಣ ತುರಿದಿಟ್ಕೊಂಡಿದ್ರೆ ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ದಪ್ಪಕ್ಕೆ ಏನಾದ್ರು ಕಾಯಿ ಇತ್ತು ಅಂತ ಅಂದರೆ ಒಂದು ರೌಂಡ್ ಅದನ್ನು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಈ ಥರ ಕೈ ಬಿಡ್ದಂಗೆ ಇದನ್ನು ತಿರುತ್ತಾ ಇರಬೇಕು. ನೋಡಿ, ಈ ಥರ ನೀರು ಬಿಡ್ಕೊತಾ ಇದೆ ಅಲ್ವಾ, ಇದೆಲ್ಲ ನೀರೆಲ್ಲ ಪಾನಕ ಎಲ್ಲ ಸಿಹಿಯ ತನಕನೂ ತಿರುಗ್ಕೊತಾ ಇರಬೇಕಾಗುತ್ತೆ. ಈ ಥರ ಪ್ರೆಸ್ ಮಾಡಿ ತಿರುಗೋದ್ರಿಂದ ನೀರು ತುಂಬ ಬೇಗನೂ ಸಿಗುತ್ತೆ ಮತ್ತು ಬೇಗನೂ ಆಗುತ್ತೆ. ಇವಾಗ ಇದಕ್ಕೆ ನಾನು ಏಲಕ್ಕಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಅರ್ಧ ಮುಗ್ದಿದೆ. ಮತ್ತು ಇದನ್ನು ಏಲಕ್ಕಿ ಕಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕಾಗುತ್ತೆ. ತಿರುಗಾದ್ಮೇಲೆ ನೋಡಿ, ಈ ಥರ ಕೈಗೆ ಒಂಥರ ಅಂಟಬೇಕಷ್ಟೇ, ಪಾಕ ಅಂಟುತ್ತಲ್ಲ ಆ ಥರ. ಆದರೆ ಕೊಬ್ಬರಿ ಎಲ್ಲ ಕೈಗೆ ಅಂಟಬಾರ್ದು, ಆ ಥರ ಇರಬೇಕು. ನೋಡಿ, ಈ ಥರ ತಿರುಗುತ್ತಾ ಇರಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ನಾನು ಮಾಡೋ ಅಂಥದ್ದು ಇವಾಗ ಇದು ಆಗಿದೆ. ಇವಾಗ ಇದು ಫುಲ್ ಕ್ಲಿಯರ್ ಆಗಿದೆ. ಇವಾಗ ಇದು ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ನೀವು ನಾನು ಮಾಡೋ ಅಂಥ ಅಡುಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಒಂದು ಪ್ಲೇಟಿಗೆ ನಾನು ತುಪ್ಪ ಸರಿಕೊಂಡು ಮಾಡ್ಕೊಂಡಂಥ ಕೊಬ್ಬರಿ ಮಿಠಾಯಿನ ನಾನು ಆ ಪ್ಲೇಟಿಗೆ ಹಾಕಿ ತಟ್ಟಬೇಕಾಗುತ್ತೆ. ಚೆನ್ನಾಗಿ ತಟ್ಟಬೇಕಾಗುತ್ತೆ, ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ. ಇವಾಗ ಇದನ್ನು ನೀವು ಒಂದು ಚಾಕುನೋ ಏನಾದ್ರು ಒಂದು ತೊಗೊಂಡು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ದಪ್ಪನೂ ಅಷ್ಟೇ. ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.